ಬೇರೆ ದೇಶದಲ್ಲಿ ಅದರಲ್ಲೂ ಯುದ್ಧ ಪೀಡಿತ ಪ್ರದೇಶದಲ್ಲಿ ಇದ್ದು ಭಾರತಕ್ಕೆ ವಾಪಸ್ ಬಂದವರು. ನೀವು ಗಮನಿಸಿದಂತೆ ಭಾರತದ ಪರಿಸ್ಥಿತಿ ಹೇಗಿದೆ ಯುದ್ಧವನ್ನ ಹಿನ್ನೆಲೆಯಲ್ಲಿ ಇಟ್ಕೊಂಡು? ಬೇರೆ ದೇಶಗಳ ಪರಿಸ್ಥಿತಿ ಹೇಗಿದೆ? ಕಂಪ್ಯಾರಿಟಿವ್ಲಿ ಭಾರತ ಬೆಟರ್ ಪೊಸಿಷನ್ ಅಲ್ಲಿ ಇದೆಯಾ, ಅಥವಾ ನಿಜವಾಗ್ಲೂ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇರೋ ರೀತಿಯಲ್ಲಿ ಭಾರತದ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರ ತಪ್ಪಾಗಿದೆಯಾ ಅಂತ ಹೇಳಿ? ಆ್ಯಕ್ಚುಲಿ ನೋಡಿ, ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್, ಅನಿರೀಕ್ಷಿತ. ನಮಗೂ ಕೂಡ ಒಂದು ರಂಜಾನ್ 10ರವರೆಗೂ ಕೂಡ ನಮಗೆ ಯಾವುದೇ ರೀತಿಯ ಒಂದು ಸ್ವಲ್ಪನೂ ಇದರ ಬಗ್ಗೆ ಅರಿವೇ ಇರಲಿಲ್ಲ. ಅಂದರೆ ಈ ಥರ ಆಗ್ಬೋದು ಅಂತ ಎಲ್ಲವೂ ಅನ್ಎಕ್ಸ್ಪೆಕ್ಟೆಡ್. ಸೊ ಇದರಲ್ಲಿ ನೋಡಿ, ಪ್ರತಿ ಯುದ್ಧ ಅಂದರೆ ಅದು ಏನು ಹಾನಿಯೇ ಹೊರತು ಯಾವುದೇ ರೀತಿಯ ಸಮಾಧಾನ ಇಲ್ಲ. ನಮ್ಮ ಅವರು ಪೌರಾಣಿಕ ಸರ್ ಹೇಳಿದಾಗೆ ಈ ಟ್ರಂಪ್ ಅನ್ನುವಂಥ ಹುಚ್ಚು ಮನುಷ್ಯ ಅಂತ ಹೇಳ್ಬೋದು. ಏನೋ ಮಕ್ಕಳ ಹಂತಕ ಮತ್ತು ಮಕ್ಕಳ ಕಾಮುಕ ಸೇರಿ ಇಡೀ ವಿಶ್ವದ ಜನರಿಗೆ ಕೊಟ್ಟಂತ ತೊಂದರೆ ಅಂತ ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ಯಾಕೆಂದ್ರೆ ನೋಡಿ, ನಾನು ಬಹರೇನಿಂದ ಇವಾಗ ಇಂಡಿಯಾಗೆ ಬರಲಿಕ್ಕೆ ಸುಮಾರು 1.5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಅದು ಆ್ಯಕ್ಚುಲಿ ನಾವು ದುಡಿದಂಥ ಹಣ. ನಾರ್ಮಲಿ ಒಂದು 20,000 ರೂಪಾಯಿಯಲ್ಲಿ ಬರುವಂತಹ ಜರ್ನಿ 1,30,000 ಎಕ್ಸ್ಟ್ರಾ ಕೊಟ್ಟು ಬರಬೇಕಾಯಿತು. ಇದು ನನ್ನ ಒಬ್ಬನ ಪರಿಸ್ಥಿತಿ ಮಾತ್ರ ಅಲ್ಲ, ನನ್ನ ಹತ್ರ ಸ್ವಲ್ಪ ಹಣ ಇತ್ತು, ಸಿಚುವೇಶನ್ ಒಳ್ಳೆಯದಿತ್ತು, ನಾನು ಬಂದೆ. ಸೊ ನನ್ನಂಥ ಸಾವಿರಾರು ಮಂದಿ ಗರ್ಭಿಣಿಯರು ಇರ್ಬೋದು, ಮತ್ತು ಮಕ್ಕಳ ಚಿಕಿತ್ಸೆಗಾಗಿ ಬರುವವರು ಇರ್ಬೋದು, ವಯಸ್ಕರು ಇರ್ಬೋದು, ಸಿಕ್ಕಾಪಟ್ಟೆ ಪ್ಯಾನಿಕ್ ಆಗಿದ್ದಾರೆ. ಗಲ್ಫ್ನ ಕಂಟ್ರಿಯ ಸಿಚುವೇಶನನ್ನು ಇವಾಗ ಫ್ಯಾಕ್ಟ್ ವಿಷಯಗಳನ್ನು ಕೂಡ ಹೇಳಲಿಕ್ಕೆ ಭಯಪಡ್ತಾರೆ. ಗಲ್ಫ್ನ ರೂಲ್ಸ್ ಎಲ್ಲ ಆ ಥರ ಇದೆ. ಇನ್ನು ನಮ್ಮ ಭಾರತದ ಬಗ್ಗೆ ಹೇಳುವುದಾದ್ರೆ, ಬೇರೆ ಕಂಟ್ರಿಗಳ ಜೊತೆ ನಮಗೆ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮ ಜನಸಂಖ್ಯೆ ಆ ಲೆವೆಲಲ್ಲಿದೆ. ನಾನಿರುವಂಥ ಕಂಟ್ರಿ ನಮ್ಮ ದೇಶದ, ನಮ್ಮ ರಾಜ್ಯದ ತಾಲೂಕಿನಷ್ಟಿರೋದು 15 ಲಕ್ಷ ಬಹರೇನ್ ಅನ್ನೋದು. ಸೊ ನಮ್ಮ ದೇಶದ ಪ್ರಧಾನಿಗಳ ಬಗ್ಗೆ ನಾನು ಅಲ್ಲಿ ಕೂತು ತುಂಬ ಒಳ್ಳೆಯದಾಗಿ ಎಲ್ಲ ಮಾತನಾಡಿದೆ. ಯಾಕೆಂದರೆ ನಮ್ಮ ದೇಶದ ಒಳಗೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಾಗ ನಮ್ಮ ದೇಶವನ್ನು ನಾವು ಗೌರವಿಸಲೇಬೇಕು, ನಮ್ಮ ಹೆಮ್ಮೆಯಿಂದಲೇ ಹೇಳಬೇಕು. ಅದು ನಮಗೆ ಅಲ್ಲಿ ನ್ಯೂನ್ಯತೆಗಳನ್ನು ಹೇಳಲಿಕ್ಕಾಗೋದಿಲ್ಲ. ನಾನು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿದ್ದೆ, ನಮ್ಮ ಭಾರತದ ಪ್ರಧಾನಿಗಳು ಎಲ್ಲ ದೇಶದವ್ರಿಗೂ ಕೂಡ ಏನು ಅನುಕಂಪ, ಸಂತಾಪ ಏನೋ ಹೇಳ್ತಾರಲ್ಲ, ಅದು ಇರಾನ್ಗೂ ಕೂಡ ಮಾಡಿದ್ದಾರೆ, ಇಸ್ರೇಲ್ಗೂ ಕೂಡ ಮಾಡಿದ್ದಾರೆ, ಅಮೇರಿಕಾಗೂ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಬೆಟರ್ ಆಗಿ ಉಂಟಲ್ಲ. ನೀವು ನೋಡಿ, ನಮಗೆ ಒಂದು 400-500 ವರ್ಷ ಬದುಕಲಿಕ್ಕಿಲ್ಲ ನಮಗೆ ಭೂಮಿ ಮೇಲೆ. 50 ವರ್ಷದ ನಂತರ BP ಶುಗರ್ ಎಲ್ಲ ಬಂದು ಅದು ಅಷ್ಟಕ್ಕಷ್ಟೇ ಹೋಗೋದು. ಅವರಿಗೆ ಒಂದು ಸ್ಟ್ಯಾಂಡಲ್ಲಿ ನಿಲ್ಬಹುದಿತ್ತು ಅಂತ ನನ್ನ ಒಂದು ಅನಿಸಿಕೆ. ಯಾಕೆಂದರೆ ನೋಡಿ, ನಾನು ಆವಾಗ ಹೇಳಿದಾಗೆ ಒಬ್ಬ ಮಕ್ಕಳ ಕಾಮುಕ, ಎಫ್ಸ್ಟೀನ್ ಫೈಲ್ಸ್ ಅನ್ನೋದು ಇವತ್ತೆಲ್ಲ ಅಂದರೆ ನಾಳೆ ಆದರೂ ಹೊರಬರುತ್ತೆ, ಅದರ ಗಾಂಭೀರ್ಯತೆ ಜನರಿಗೆ ಗೊತ್ತಾಗ್ಬೋದು. ಇನ್ನೊಬ್ಬ ಮಕ್ಕಳ ಹಂತಕ ನೆತನ್ಯಾಹು. ನೋಡಿ, ನಮ್ಮ ಮಕ್ಕಳಿಗೆ ಒಂದು ಸಣ್ಣ ಜ್ವರ ಬಂದರೂ ಕೂಡ ನಮಗೆ ಸಹಿಸ್ಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿರೋದು ಇವರು ಒಂದು ಹೆಣ್ಣು ಮಕ್ಕಳ ಶಾಲೆಗೆ ಬಾಂಬ್ ಹಾಕಿ. ನಿಮ್ಮ ಮನಸ್ಸು ಒಪ್ಪುತ್ತಾ? ಅದು ಯಾರ ಮನಸ್ಸಾದ್ರೂ ಒಪ್ಪುತ್ತಾ? ಸೊ ಮೋದಿ ಅವರು ಖಡಕ್ ಆಗಿ ಮಾತನಾಡಬೇಕಾಗಿತ್ತು ಅಮೆರಿಕ ಅಥವಾ ಇಸ್ರೇಲ್ನ ಈ ರೀತಿಯ ನಡೆಗಳ ಬಗ್ಗೆ ಅಂತ ಹೇಳ್ತೀವಿ. 100% ಅದರಿಂದ ಲಾಭ ಅಂತ ಹೇಳಿ ಅಂದ್ರೆ ಭಾರತೀಯರಿಗೆ ಅಥವಾ ಅನಿವಾಸಿ ಭಾರತೀಯರಿಗೆ ಅನುಕೂಲ ಅಂತ ಏನಾಗ್ತಿತ್ತು? ನಾವು ಕಾಮನ್ ಜನರ ಪರ್ಸ್ಪೆಕ್ಟಿವ್ ಇಂದ ಯೋಚನೆ ಮಾಡೋಣ. ಹೌದು, ಬೈಲಾಟ್ರಲ್ ಇಶ್ಯೂಗಳು ಅಥವಾ ದೇಶವಾಗಿ ತೆಗೆದುಕೊಳ್ಬೇಕಾಗಿದ್ದ ಇಶ್ಯೂ ಬಹಳ ಗಂಭೀರವಾದದ್ದು, ನಾನು ಅದನ್ನ ಅಲ್ಲಗಳೆಯೋದಿಲ್ಲ. ಆದ್ರೆ ಭಾರತೀಯರು ಯಾರು ಬೇರೆ ದೇಶದಲ್ಲಿ ಯುದ್ಧ ಪೀಡಿತ ಪ್ರದೇಶದಲ್ಲಿದ್ದಾರೆ, ಮೋದಿ ಅವರು ಅಮೆರಿಕವನ್ನ ವಿರೋಧಿಸಿದ್ರೆ, ಇಸ್ರೇಲ್ ಅನ್ನ ವಿರೋಧಿಸಿದ್ರೆ ಅವ್ರಿಗೆ ಅನುಕೂಲ ಆಗ್ತಾ ಇತ್ತಾ? ಹಾಗೆಲ್ಲ ನಾನು ಹೇಳೋದು ಆ್ಯಕ್ಚುಲಿ ನೋಡಿ, ಅಮೇರಿಕಾ ದೇಶದವರ ಜೊತೆ ಈ ನ್ಯಾಟೋ ದೇಶ ಕೇಳಿತು, ನೀವು ಯುದ್ಧ ನಮ್ಮ ಹತ್ರ ನೀವು ಬೆಂಬಲ ಕೇಳ್ತಾ ಇದ್ದೀರಾ, ಯಾಕೆ ಕಾರಣ ಕೊಡಿ ಅಂತ. ಅವರಿಗೆ ಕಾರಣ ಕೊಡಲಿಕ್ಕೆ ಆಗಿಲ್ಲ. ವಿಶ್ವದ ಮುಂದೆ ಒಂಥರ ಇವರು ಬೆತ್ತಲಾಗಿ ನಿಂತ್ಕೊಂಡಿದ್ದಾರೆ. ಇಸ್ರೇಲ್ ಆಗಿರ್ಬೋದು, ಇದು ಅಮೇರಿಕ ಆಗಿರ್ಬೋದು. ಸೊ ನಾವು ನೋಡಿ, ಭಾವನಾತ್ಮಕವಾಗಿ ಕೂಡ ನೋಡೋದಿದ್ರು ಕೂಡ ವಿದೌಟ್ ಎನಿ ರೀಸನ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದು. ಮತ್ತು ನಾವು ಈ ದೇಶದ ಒಳಗಿರುವಂಥ ನಾಗರಿಕರೆಲ್ಲ ಜಾತಿ ಮತ ಭೇದ ಎಲ್ಲ ಮರೆತು ಒಂದು ಆಲೋಚನೆ ಮಾಡಬೇಕು. ನಮಗೆ ನಮ್ಮ ದೇಶದಲ್ಲಿರುವಂಥ ಇದನ್ನು ಮಾತ್ರ ಉಪಯೋಗಿಸಿ ನಮಗೆ ಇಲ್ಲಿ ಜೀವನ ನಡೆಸಲಿಕ್ಕೆ ಆಗೋದಿಲ್ಲ. ಈಗ ನೋಡಿ, ನಮಗೆ ಹೆಸರು ಕೂಡ ಇಟ್ಟಿರೋದು ಇನ್ನೊಬ್ಬರು. ಅದೇ ರೀತಿ ನಾವು ಪ್ರತಿಯೊಂದು ದೇಶಗಳ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಇರಬೇಕು. ಅದರ ಜೊತೆ ನಾವು ಫ್ಯಾಕ್ಟ್ ಏನು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಮಗೆ ಗ್ಯಾಸ್ ಬರುವುದು ಎಲ್ಲಿಂದ, ನಮಗೆ ಆಯಿಲ್ ಬರುವುದು ಎಲ್ಲಿಂದ. ಸುಮಾರು ಅಂಧಭಕ್ತರಿಗೆ ಗೊತ್ತಿಲ್ಲ ಇದೆಲ್ಲ ಅರಬ್ ಕಂಟ್ರಿಗಳಿಂದ, ಇರಾನ್ನಿಂದ ಬರುವುದು ಅಂತ. ನಿಜವಾಗಿಯೂ ಸೋಷಿಯಲ್ ಮೀಡಿಯಾದೆಲ್ಲ ನೋಡುವಾಗ ನಮಗೆ ತುಂಬಾನೇ ಬೇಜಾರಾಗ್ತದೆ. ಇವರು ಏನು ಲಾಸ್ಟ್ ಟೈಮ್ ಕೆಲವೊಬ್ರು ಆಗ್ತಾ ಇದ್ರು, ಡೆಲ್ಲಿಯಿಂದ ಸ್ಟಾಕ್ ಇದೆ, ಸ್ಟಾಕ್ ಇಟ್ಕೊಳ್ಳಿಕ್ಕೆ ಏನದು ಜ್ಯೂಸಾ? ನೀವು ನೋಡಿ, ನಾವು ಮತ್ತೊಂದು ನೋಡಿ, ನಾನು ಮೋದಿಯವರ ಬಗ್ಗೆ ಯಾಕೆ ಹೇಳಿರೋದಂದರೆ, ಮತ್ತೆ ಅಷ್ಟು ದೊಡ್ಡ ವ್ಯವಸ್ಥೆಯಲ್ಲಿ ಅವರಿಗೆ ಸ್ಟ್ರೈಟ್ ಆ ಥರ ಸ್ಟೇಟ್ಮೆಂಟ್ ಕೊಡೋಕ್ಕೆ ಆಗದೇ ಇರ್ಬೋದು. ಆದರೂ ಕೂಡ ಭಾವನಾತ್ಮಕವಾಗಿ ನಾವು ನೋಡಿದಾಗ ನಮ್ಮ ಕಣ್ಣಿಗೆ ಕಾಣೋದು
ಆ ಮಕ್ಕಳ 158 168 ಮಕ್ಕಳ ಅದೆಲ್ಲವೂ ಸರಿಯೇ. ಬಟ್ ಸಫಾನ್ ಅವರೇ, ಇವಾಗ ಭಾರತಕ್ಕೆ ತಲುಪಬೇಕಾದ ಸ್ಟ್ರೇಟ್ ಆಫ್ ಹಾರ್ಮೋಸ್ ನಿಂದ ಬರಬೇಕಾದ ಹಡಗುಗಳು ಹಂತ ಹಂತವಾಗಿ ಬರ್ತಾ ಇದೆ. ಅಂದ್ರೆ ಇರಾನ್ನ ಜೊತೆಯಲ್ಲಿ ಏನು ಶತ್ರುತ್ವವನ್ನ ಕಟ್ಕೊಂಡಿಲ್ಲ ಭಾರತ ಅಥವಾ ಭಾರತದ ಪ್ರಧಾನಿಗಳು. ಹಾಗೆ ಭಾರತೀಯರನ್ನ ವಾಪಸ್ ಕರ್ಕೊಂಡು ಬರೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿ ಲೆಕ್ಕ ಕೂಡ ಕೊಡ್ತಾ ಇದ್ದಾರೆ ಪ್ರಧಾನಿ ಹಾಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರು. ಹೀಗೆಲ್ಲ ಇರಬೇಕಾದ್ರೂ ಕೂಡ ನಮ್ಮ ದೇಶದ ನಿಲುವು, ನಮ್ಮ ದೇಶದ ಸರ್ಕಾರದ ನಿಲುವು ತಪ್ಪು ಅಂತ ಹೇಳಿ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇರೋದನ್ನ ನೀವು ಒಪ್ಕೊಳ್ತೀರಾ? ಅದನ್ನ ಸಮರ್ಥನೆ ಮಾಡ್ತೀರಾ? ಹೇಗೆಂದ್ರೆ ಅರ್ಥ ಆಗಿಲ್ಲ ನನಗೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಹೇಳಿದ್ರಿ ಕೆಲವರು ಅಂಧಭಕ್ತರು ಒಂದ್ ಸೈಡ್ ಮಾತ್ರ ನೋಡ್ತಿದ್ದಾರೆ, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಿಲ್ಲ ಅಂತ ಹೇಳಿ. ಸ್ಟ್ರೇಟ್ ಆಫ್ ಹಾರ್ಮೋಸ್ ನಿಂದ ಭಾರತಕ್ಕೆ ಬರಬೇಕಾಗಿರೋ ಹಡಗುಗಳು ಬರ್ತಿರ್ಬೇಕಾದ್ರೂ ಕೂಡ ಇರಾನ್ ಏನೇ ಭಾರತ ನಮ್ಮ ಫ್ರೆಂಡ್ಲಿ ಕಂಟ್ರಿ ಅಂತ ಕರೆದಿರುವಾಗ್ಲೂ ಕೂಡ ಭಾರತದ ಪ್ರಧಾನಿ ತಪ್ಪು ಮಾಡಿದ್ರು, ಭಾರತದ ಪ್ರಧಾನಿ ನಡೆ ಸರಿ ಇಲ್ಲ ಅಂತಾನೂ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಮಾತನಾಡ್ತಿದ್ದಾರಲ್ಲ, ಅಂಥವ್ರನ್ನ ನೀವೇನಂತ ಕರಿತೀರಾ ಅಥವಾ ಅವ್ರ ಮಾತನ್ನ ನೀವು ಒಪ್ತೀರಾ? ಇವಾಗ ನೋಡಿ, ಪ್ರಧಾನಿ ಮೋದಿ ಅವರಿಗೆ ಇವಾಗ ಫ್ಯಾಕ್ಟ್ ಮಾತನಾಡಿದ್ರೆ ಏನು ನಮ್ಮ ದೇಶದ ಮೇಲೆ ಏನು ಯುದ್ಧ ಸಾರುವಂತಹ ಪರಿಸ್ಥಿತಿ ಯಾವ ದೇಶಕ್ಕೂ ಇಲ್ಲ. ಯಾವ ಫ್ಯಾಕ್ಟ್ ಬಗ್ಗೆ ಅಂದ್ರೆ ನೋಡಿ, ಇವಾಗ ಇರಾನ್ನ ಮೇಲೆ ಯಾಕೆ ಇವರು ದಾಳಿ ನಡೆಸಿರುವುದು, ಯಾತಕ್ಕಾಗಿ ಮಾಡಿರುವುದು, ಸೊ ಇದೆಲ್ಲ ತಪ್ಪಲ್ವಾ, ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಅನ್ನುವಂತ ಒಂದು ಸ್ಪಷ್ಟವಾದಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ರೆ ಅದು ನೋಡಿ, ಇಲ್ಲಿ ದೇಶದಲ್ಲಿರುವಂತಹ ಎಲ್ಲಾ ಜನರಿಗೂ ಕೂಡ ಬಹಳಷ್ಟು ಖುಷಿ ಆಗ್ತಿತ್ತು. ದೇಶದ ಪ್ರಧಾನಿಗಳಂದ್ರೆ ನೋಡಿ, ಅದು ಅತ್ಯಂತ ಗೌರವ ಇರುವಂತಹ ಒಂದು ವಿಷಯ ಎಲ್ಲರ ಮನಸ್ಸಲ್ಲಿ ನೋಡಿ. ಇವಾಗ ಸ್ಟೇಟ್ ಮೀಡಿಯಾ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ನಾನು ಇಂಟರ್ನ್ಯಾಷನಲ್ ನ್ಯೂಸ್ ಚಾನೆಲ್ ಎಲ್ಲ ನೋಡ್ತೇನೆ. ಎಲ್ಲರೂ ಕೂಡ ನೀವು ಇವಾಗ ಏನೆಲ್ಲ ಅವರು ಸರ್ ಮಾತನಾಡಿದಾಗೆ ಅದೇ ರೀತಿ ಒಂಥರ ಹುಚ್ಚು ಸಾಹಸ ಮಾಡಿ ಇರಾನ್ಗೆ ಕೈ ಹಾಕಿ ಎಲ್ಲಾ ಜನರನ್ನು ಡೈರೆಕ್ಟ್ ಆಗಿ ಮಾತನಾಡಬೇಕಾಗಿತ್ತು ಅಂತಂದ್ರೆ ನನಗೆ ಗೊತ್ತಿಲ್ಲ ಯಾವ ದೇಶದ ಹೆಡ್ ಅಂದ್ರೆ ಜನರಿಂದ ಆಯ್ಕೆಯಾದ ನಾಯಕ ಡೈರೆಕ್ಟ್ ಆಗಿ ಇದನ್ನ ಖಂಡಿಸಿ ಮಾತನಾಡಿದ್ದಾರೆ ಅನ್ನೋದನ್ನ ನಾನು ಚಂಬಿ ಸರ್ ಹತ್ರನೂ ಕೇಳ್ತೀನಿ. ನೀವು ಹೇಳ್ತಿದ್ರಿ ಮೋದಿ ಅವರು ಮಾತನಾಡೋ ಬೇಕಾಗಿತ್ತು ಅಂತ ಹೇಳಿ, ಅದು ಪೂರಕವಾಗಿ ಒಂದೇ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಅದನ್ನ ಕ್ವಿಕ್ ಆಗಿ ಗಮನಿಸ್ಬಿಡೋಣ. ಪ್ರಧಾನಿ ಮೋದಿಗೆ ಫೋನ್ ಕಾಲ್ ಮಾಡಿದ್ದಾರಂತೆ ಟ್ರಂಪ್. ಇದನ್ನ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ, ಕೆಲವರು ನಂಬೇಡಿ ಅಂತಾರೆ. ಆ ತರ್ಕವನ್ನ ಪಕ್ಕಕ್ಕಿಟ್ಟು ಬರ್ತಿರುವ ಬ್ರೇಕಿಂಗ್ ಅಪ್ಡೇಟ್ ಅನ್ನು ಮಾತ್ರ ಗಮನಿಸೋಣ. ಪ್ರಧಾನಿ ಮೋದಿ ಫೋನ್ ಕಾಲ್ ನಲ್ಲಿ ಟ್ರಂಪ್ ಜೊತೆ ಮಾತನಾಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧ ಆರಂಭದ ಬಳಿಕ ಇದು ಮೊದಲ ಮಾತುಕತೆ. ಭಾರತ ಉದ್ವಿಗ್ನ ಸ್ಥಿತಿ ತಿಳಿಯಾಗೋದನ್ನ ಬಯಸುತ್ತೆ ಅಂತ ಹೇಳಿ ಮೋದಿ ಅವರು ಸ್ಪಷ್ಟ ಮಾತುಗಳಲ್ಲಿ ತಿಳಿಸಿದ್ದಾರಂತೆ. ಶೀಘ್ರವೇ ಶಾಂತಿ ಮರುಸ್ಥಾಪನೆ ಆಗಬೇಕು ಅನ್ನೋದು ಭಾರತದ ಬಯಕೆ ಅಂತ ಹೇಳಿ ನರೇಂದ್ರ ಮೋದಿ ಅವರು ಟ್ರಂಪ್ಗೆ ತಿಳಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಜೊತೆಯಲ್ಲಿ ಪ್ರಧಾನಿ ಮಾತುಕತೆ ಈ ರೀತಿ ಸಾಗಿದೆ. ಇಡೀ ಜಗತ್ತಿನ ಒಳಿತಿಗಾಗಿ ಹಾರ್ಮೋಸ್ ಗಲ್ಲಿ ಮುಕ್ತವಾಗಬೇಕು, ಹಡಗುಗಳ ಮುಕ್ತ ಹಾಗೆ ಸುರಕ್ಷಿತ ಸಂಚಾರ ಖಚಿತ ಆಗಬೇಕು, ಶಾಂತಿ ಸುರಕ್ಷತೆಗಾಗಿ ಸಂಪರ್ಕದಲ್ಲಿ ಇರೋಕೆ ಇಬ್ಬರೂ ಒಪ್ಪಿದ್ದೇವೆ ಅಂತ ಹೇಳಿ ಈ ಮಾಹಿತಿಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರೇ ಹಂಚಿಕೊಂಡಿದ್ದಾರೆ. ಅಲ್ಲಿಗೆ ಟ್ರಂಪ್ ಅವರೇ ಮೋದಿ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಅಂತ ಹೇಳಿ ನಮ್ಮ ದೇಶದ ಪ್ರಧಾನಿ ಬರೆದುಕೊಂಡ ನಂತರ ನಾನು ಆಕ್ಚುಲಿ ಬಿಜೆಪಿ ವಕ್ತಾರರಿಗೆ ಈ ಪ್ರಶ್ನೆ ಕೇಳಬೇಕಾಗಿತ್ತು. ಸಫಾನ್ ಅವರೇ, ನಾವು ಮಾತನಾಡದೆ ಹೋದರೂ ಕೂಡ ನಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅಮೆರಿಕದ ಅಧ್ಯಕ್ಷರು ಬರ್ತಿದ್ದಾರೆ. ಇರಾನ್ ನಮ್ಮನ್ನ ಫ್ರೆಂಡ್ಲಿ ಕಂಟ್ರಿ ಅಂತ ಕರಿತಾ ಇದೆ. ಇಸ್ರೇಲ್ನ ನೇತನ್ಯಾಹು ಅವರು ಕೂಡ ಮೋದಿ ಅವರನ್ನ ಗೌರವಾದರದಿಂದ ಗಮನಿಸ್ತಿದ್ದಾರೆ ಅಂದಾಗ ಭಾರತೀಯರಾಗಿ ನಾವು ಇದನ್ನ ಗರ್ವದಿಂದ ಅನುಭವಿಸಬೇಕಾದ ಸನ್ನಿವೇಶ ಅಲ್ವಾ ಅಂತ ಹೇಳಿ. ಲೈಕ್ ವರ್ಲ್ಡ್ನ ಸದ್ಯಕ್ಕೆ ಯುದ್ಧದಲ್ಲಿ ಭಾಗಿಯಾಗಿರುವ ಅಷ್ಟೂ ದೇಶಗಳು ಭಾರತದ ಜೊತೆಯಲ್ಲಿ ಮಾತುಕತೆಯಲ್ಲಿ ನಿರತವಾಗಿದೆ ಅನ್ನೋದನ್ನ ನಾವು ಅಲ್ಲಗಳೆಯೋ ಹಾಗಿಲ್ಲ ಅಲ್ವಾ? ಸರಿ, ಅವರು ಒಂದು ಬ್ಯಾಲೆನ್ಸ್ ಆಗಿ ಹೋಗಿರ್ಬೋದು, ಆದ್ರೂ ಕೂಡ ಈ ಟ್ರಂಪ್ ಅನ್ನುವಂತ ಮನುಷ್ಯನನ್ನು ನಾನು ಮನುಷ್ಯ ಅಂತ ಕರೆಯೋದೇ ಇಲ್ಲ. ಅದೇ ನಾನು ಹೇಳಿದಾಗೆ ಆ ಮನುಷ್ಯನ ಮಾತಿಗೂ ಆ ಮನುಷ್ಯ ಇರುವಂತ ಒಂದು ರೆಸ್ಪೆಕ್ಟಿವ್ ಏನು ಅಮೆರಿಕದ ಪ್ರಧಾನಿ ಅಲ್ಲ, ಆ ಮನುಷ್ಯ ಒಂಥರ ಹುಚ್ಚಾಗಿ ಮಾತನಾಡುವಂತ ಇಲ್ಲ. ನಾನಂತೂ ನಂಬುವುದೇ ಇಲ್ಲ ಆ ಮನುಷ್ಯ. ನೋಡಿ, ಅಂದ್ರೆ ಭಾರತ ಪಾಕಿಸ್ತಾನದ ನಡುವೆ ಯುದ್ಧವನ್ನ ನಿಲ್ಸಿದ್ದೆ ಟ್ರಂಪ್ ಅಂದ್ರೆ ಕೆಲವರು ನಂಬ್ತಾರೆ, ರಾಷ್ಟ್ರವನ್ನ ಆಳ್ಬೇಕು ಅಂತಿರುವವರು ನಂಬ್ತಾರೆ. ಈ ಇಂಥ ದೊಡ್ಡ ಕಂಟ್ರಿಗಳಲ್ಲಿ ಇಂಥ ಏನು ಬುದ್ಧಿಭ್ರಮಣೆ ಆಗಿರುವವರು ಇರುವುದೇ ದುರಂತ. ನಮ್ಮ ದೇಶದಲ್ಲಿ ಅಂಧಭಕ್ತರು ಇದ್ದಾರೆ, ಬುದ್ಧಿಭ್ರಮಣೆ ಆಗಿರೋರು ಇದ್ದಾರೆ ಅನ್ನೋದು ನಿಮ್ಮ ಒಪಿನಿಯನ್ ಅಲ್ಲ. ದೇಶದ ಒಳಗೆ ಅಲ್ಲ, ನಾನು ಹೇಳಿದ್ದು ಅಮೆರಿಕದ ಟ್ರಂಪ್. ಅದೇ ಆ ವಿಚಾರದಲ್ಲಿ ಟ್ರಂಪ್ ಅವ್ರ ಮಾತು ನಂಬೋರು, ಬುದ್ಧಿಭ್ರಮಣೆ ಆಗಿರೋರು ಕೆಲವರು ಇದ್ದಾರೆ ಅಂತ ಹೇಳಿ ದೇಶದ ಒಳಗಡೆ ತುಂಬಾ ಟೇಕನ್. ಕ್ವಿಕ್ ಆಗಿ ಮೋಹನ್ ವಿಶ್ವ ಅವರೇ, ರಾಜನಾಥ್ ಸಿಂಗ್ ಅವರು ಒಂದು ಹೈ ಲೆವೆಲ್ ಮೀಟಿಂಗ್ ಮಾಡಿದ್ದಾರೆ, ಹಾಗೆ ಸರ್ವಪಕ್ಷದ ಸಭೆ ಕೂಡ ನಾಳೆ ಕರೆದಿದ್ದಾರೆ ಅನ್ನೋ ಮಾಹಿತಿ ಇದೆ ಪ್ರಧಾನಿಯವರ ನೇತೃತ್ವದಲ್ಲಿ. ಜೊತೆಗೆ ಪ್ರಧಾನಿಯವರ ಮಾತು, ಲಾಕ್ಡೌನ್ನ ಸೂಚನೆ, ಇದೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಭಾರತೀಯರು ಮತ್ತೆ ಆತಂಕ ಪಡೋ ಸಿಚುಯೇಷನ್ ಬಂದ್ಬಿಡ್ತಾ, ಮೋದಿ ಅವರು ಈ ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡೋದ್ರಲ್ಲೂ ಕೂಡ ಎಲ್ಲೋ ಎಡವಿದ್ರ ಕೋವಿಡ್ ತರದಲ್ಲಿ ಅನ್ನೋ ಆರೋಪ ವಿರೋಧ ಪಕ್ಷದ ಕಡೆಯಿಂದ ಬರ್ತಾ ಇದೆ. ಅಲ್ಲ, ವಿರೋಧ ಪಕ್ಷದವ್ರು ಇರೋದೇ ಆರೋಪ ಮಾಡೋದಕ್ಕೆ. ಅದು ಇಂಥ ಕ್ರೈಸಿಸ್ ಟೈಮಲ್ಲಿ ಜೊತೆಗೆ ನಿಂತ್ಕೊಳ್ದಿರೋ ಅವ್ರು ಆರೋಪ ಮಾಡಿದ್ರೆ ನಿರತರಾಗಿರ್ಲಿ.
ನೀವು ನೋಡಿ ಫ್ರಮ್ ದ ಡೇ ಒನ್ ನರೇಂದ್ರ ಮೋದಿ ಅವರು ವೆರಿ ಕ್ಲಿಯರ್ ಆಗಿದ್ದಾರೆ, ಯುದ್ಧ ಅನ್ನೋದು ಬೇಡ, ಶಾಂತಿ ಸ್ಥಾಪನೆ ಆಗಬೇಕು ಅಂತಾನೆ ಅವ್ರು ಅವತ್ತಿಂದಾನು ಹೇಳ್ತಾ ಇರೋದು. ನನ್ನ ಪಾರ್ಲಿಮೆಂಟ್ ಅಲ್ಲೂ ಅದನ್ನೇ ಹೇಳಿದ್ದು, ಅದು ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಅವರು. ಬಿಕಾಸ್ ಯುದ್ಧದಿಂದ ಕೊನೆಗೆ ಏನು ಆಗಲ್ಲ ಅಂತ ಎಲ್ಲರಿಗೂ ಗೊತ್ತು ಜಗತ್ನಲ್ಲಿ, ಅದರಿಂದ ಹಾನಿನೇ ಜಾಸ್ತಿ ಆಗೋದು ಅಂತ ಹೇಳಿ ತಿರ್ಗಾ ಅದರಿಂದ ಶಾರ್ಟ್ ಟರ್ಮ್ ಇಂಪ್ಯಾಕ್ಟ್, ಮೀಡಿಯಂ ಟರ್ಮ್ ಇಂಪ್ಯಾಕ್ಟ್, ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇವನ್ನೆಲ್ಲ ಅಸೆಸ್ ಮಾಡಿ ಯಾವ್ಯಾವ ದೇಶಗಳು ಏನಾಗುತ್ತೆ ಅನ್ನೋದನ್ನೆಲ್ಲ ನಿನ್ನೆ ಮೋದಿ ಅವರು ಹೇಳಿದ್ದಾರೆ. ಸೊ ಹಿಸ್ ಸ್ಟ್ಯಾಂಡ್ ವಾಸ್ ವೆರಿ ಕ್ಲಿಯರ್ ಫ್ರಮ್ ಡೇ ಒನ್. ಹಾಗಂತ ನಾವು ಪ್ರಿಪೇರ್ ಆಗಿರ್ಲಿಲ್ವಾ? ಆಗಿದ್ವಿ, ಆಯ್ತಲ್ವಾ? ಈ ಆತ್ಮನಿರ್ಭರ ಭಾರತದ ಬಗ್ಗೆ ಸರ್ ಹೇಳಿದ್ರು ಕಳೆದ 10-12 ವರ್ಷದಲ್ಲಿ ಏನಾಗಿದೆ ಅಂತ ಹೇಳಿ. ಈ ಪ್ರೋಸೆಸ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ, ಸ್ವತಃ ನಿನ್ನೆ ಪ್ರಧಾನಮಂತ್ರಿಗಳೇ ಹೇಳಿದ್ರು ಸಂಸದಲ್ಲಿ ಕೂತ್ಕೊಂಡು, ನಾವು ಈ ಹಿಂದೆ ಕೇವಲ 27 ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ವಿ ಆಯಿಲ್ ನ, ಈಗ ಅದು 41 ದೇಶಗಳಿಗೆ ಇನ್ಕ್ರೀಸ್ ಆಗಿದೆ. ತಿರ್ಗಾ ಇವತ್ತಿನ ರಿಸರ್ವ್ ಪರ್ ಡೇ 53 ಲಕ್ಷ ಟನ್. ಇನ್ ಅಡಿಷನ್ ಟು ಎಕ್ಸಿಸ್ಟಿಂಗ್ HPCL, BPCL, ಇಂಡಿಯನ್